ಶ್ರೀ ಕೃಷ್ಣಾರ್ಜುನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಆ ನೋಟಿಫಿಕೇಷನ್ ಯಾವುದು, ಅದರಲ್ಲಿ ಏನೇನು ಮಾಹಿತಿ ಇದೆ ಎಂಬ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು ನೋಟಿಫಿಕೇಷನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇದು ಯಾವುದು ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಡಿಪಾರ್ಟ್ಮೆಂಟಿಂದ ಈ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಸೊ 1 ಜುಲೈ 2023 ಅಂದರೆ ಈ ಮಂತ್ ಜುಲೈ ತಿಂಗಳಲ್ಲಿ 1ನೇ ತಾರೀಕಿಗೆ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಅವತ್ತಿಂದನೇ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಕೊನೆ ದಿನಾಂಕ ಯಾವತ್ತು ಅಂದರೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ 14, 2023 ಮುಂದಿನ ತಿಂಗಳು 14ನೇ ತಾರೀಕಂಟೂ ಈ ನೋಟಿಫಿಕೇಷನ್ ಲಾಸ್ಟ್ ಡೇಟ್ ಆಗಿರುತ್ತೆ. ಅಂದರೆ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ಆ ತಾರೀಕಂಟು ನೀವು ಅಪ್ಲೈ ಮಾಡ್ಬೋದು ಈ ಎಕ್ಸಾಮ್ಗೆ. ಇದು ಯಾವುದರ ಕುರಿತು ಎಕ್ಸಾಮ್ ಇದೆ, ಜಾಬ್ ಪ್ರೊಫೈಲ್ ಏನು ಅಂತ ಈಗ ತಿಳ್ಕೊಳ್ಳೋಣ. ಸೊ ಇದು ನೇಮ್ ಆಫ್ ದ ಪೋಸ್ಟ್ ಮೊದಲು ಸಿವಿಲಿಯನ್ ಮೋಟಾರ್ ಟ್ರಾನ್ಸ್ಪೋರ್ಟ್, ಓಕೆ, ಸಿವಿಲಿಯನ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಡ್ರೈವರ್ OG ಅಂತ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಆಗಿರುತ್ತೆ. ಗ್ರೂಪ್ ಸಿ ಇರುತ್ತೆ ಮತ್ತು ನಾನ್ ಗ್ಯಾಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿರುತ್ತೆ. ಇದು ಲೆವೆಲ್ 2 ಪೇ ಮ್ಯಾಟ್ರಿಕ್ಸ್ ಅಂದರೆ ನಿಮ್ಮ ಸ್ಯಾಲ್ರಿ ಸ್ಟ್ರಕ್ಚರ್ ಲೆವೆಲ್ 2 ಅಂದರೆ 19,900ರಿಂದ 63,000 ಗಂಟೆ ನಿಮಗೆ ಸ್ಯಾಲ್ರಿ ಸ್ಟ್ರಕ್ಚರ್ ಇರುತ್ತೆ. ಅಂದರೆ ಫಸ್ಟ್ ಮತ್ತು ನೀವು ಜಾಬ್ಗೆ ಸೇರ್ಕೊಂಡ ತಕ್ಷಣ 19,900 ಬೇಸಿಕ್ ಪೇ ಇರುತ್ತೆ. ಇದಕ್ಕೆ DA, HRA, ಟ್ರಾವೆಲಿಂಗ್ ಅಲೋಯೆನ್ಸು ಈ ಥರ ಸುಮಾರು ಅಲೋಯೆನ್ಸಸ್ಸು ಸೇರಿ ನಿಮಗೆ 35,000 ಫಸ್ಟ್ ಮಂತ್ ಜಾಯ್ನಿಂಗಲ್ಲಿ ನಿಮಗೆ 35,000 ಗಂಟೆ ಸ್ಯಾಲ್ರಿ ಸಿಗುತ್ತೆ. ಇದು OBC ಕ್ಯಾಟಗರಿ ಅವ್ರಿಗೆ ಈ ಪೋಸ್ಟ್ ಇದೆ. ಅಂದರೆ ಒಂದೇ ಒಂದು ಪೋಸ್ಟ್ ಇದೆ. ಈ ಒಂದು ಪೋಸ್ಟನ್ನು OBC ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದು. ಇದಕ್ಕೆ ಕ್ವಾಲಿಫಿಕೇಷನ್ ಅಂದರೆ ಮ್ಯಾಟ್ರಿಕ್ಯುಲೇಷನ್ 10th ಆಗಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಹೆವಿ ಮತ್ತು ಲೈಟ್ ಮೋಟರ್ ವೆಹಿಕಲ್ ಎರಡರದ್ದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಮತ್ತು ಡ್ರೈವಿಂಗ್ ಮೋಟಾರ್ ವೆಹಿಕಲಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು, ಡ್ರೈವ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇರಬೇಕು. ಎಷ್ಟು 2 ವರ್ಷ, ಅಟ್ಲೀಸ್ಟ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಮೋಟರ್ ವೆಹಿಕಲ್ನ ಡ್ರೈವಿಂಗ್ ಮಾಡಿ. ಮತ್ತು ಅದ್ರ ಮೆಕ್ಯಾನಿಸಮು ರಿಪೇರ್ ಮಾಡೋ ನಾಲೆಡ್ಜ್ ಗೊತ್ತಿರಬೇಕು. ಮೋಟರ್ ವೆಹಿಕಲ್ ಮೆಕ್ಯಾನಿಸಮ್ ಮತ್ತು ಏನಾದ್ರು ಪ್ರಾಬ್ಲಮ್ ಆದರೆ ಅದನ್ನು ರಿಪೇರ್ ಮಾಡೋ ಸ್ವಲ್ಪ ನಾಲೆಡ್ಜ್ ಇರಬೇಕು. ಇಷ್ಟು ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ಲಿಮಿಟ್ ಏನಂದರೆ 18 to 20 ಇಯರ್ಸು, 18 ವರ್ಷದಿಂದ 27 ವರ್ಷ ಇದೆ. ಮತ್ತು ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆ ಇದೆ. ಆ ಸಡಿಲಿಕೆನ ಮುಂದೆ ತಿಳಿಸ್ಕೊಡ್ತೀನಿ. ಇದು ಮೊದಲನೇ ಪೋಸ್ಟು ಸಿವಿಲಿಯನ್ ಮೋಟಾರ್ OBC ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ 2ನೇ ಪೋಸ್ಟು ಮೋಟಾರ್ ಟ್ರಾನ್ಸ್ಪೋರ್ಟ್ ಫಿಟ್ಟರ್ ಅಂತ. ಇದು ಅಷ್ಟೇ ಗ್ರೂಪ್ ಸಿ ಮತ್ತು ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟೀರಿಯಲ್ಲು ಲೆವೆಲ್ 2 ಪೇ ಮೆಟ್ರಿಕ್ಸು ಅಂದರೆ 19,900ರಿಂದ 63,000. ಇದು 2 ಪೋಸ್ಟ್ ಇದೆ, 2 ಪೋಸ್ಟ್ ಖಾಲಿ ಇದೆ. ಇದು ಯಾವುದು ಅಂದರೆ ಅನ್ರಿಸರ್ವ್ಡ್ ಸ್ಟೂಡೆಂಟ್ಸು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಂದರೆ ಇದಕ್ಕೆ ಬೇರೆ ಕ್ಯಾಸ್ಟ್ ಅವರು ಅಪ್ಲೈ ಮಾಡ್ಬೋದು. SC, ST, OBC ಏನೇನಿದೆ ಎಲ್ಲ ಕ್ಯಾಸ್ಟ್ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆದರೆ ಅವರು SC, ST ರಿಸರ್ವೇಷನ್ನಲ್ಲಿ ಫೈಟ್ ಮಾಡ್ತಾರಲ್ಲ ಈ ಜಾಬ್ಗೋಸ್ಕರ, ಅವರು ಎಲ್ಲರೂ ಅನ್ರಿಸರ್ವ್ಡ್ ಆಗಿ ಫೈಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಟ್ರಿಕ್ಯುಲೇಷನ್ ಮತ್ತು ಆಟೋಮೊಬೈಲ್ ವರ್ಕ್ಶಾಪಲ್ಲಿ ಎಕ್ಸ್ಪೀರಿಯೆನ್ಸು 2 ವರ್ಷ ಇರಬೇಕಂತೆ. ಇದು ಕ್ವಾಲಿಫಿಕೇಷನ್ ಮುಖ್ಯವಾಗಿ 2 ಇರಲೇಬೇಕು. ಇವೆರಡರ ಜೊತೆಗೆ ಇದಿದ್ರೂ ನಡೆಯುತ್ತೆ. ITI ಡಿಪ್ಲೊಮಾ ಇರಬೇಕು. ITI ಡಿಪ್ಲೊಮಾ ರಿಲೆವೆಂಟ್ ಟ್ರೇಡು, ಇದಕ್ಕೆ ಸಂಬಂಧಪಟ್ಟಂತಹ ಟ್ರೇಡಲ್ಲಿ ITI ಮಾಡಿರಬೇಕಂತೆ. ಇದು ಡಿಸೈರಬಲ್, ಇದು ಫಿಕ್ಸ್ಡ್ ಆಗಿರೋಂಥ ಕ್ವಾಲಿಫಿಕೇಷನ್. ಇದು ಎಕ್ಸ್ಟ್ರಾ ನಾಲೆಡ್ಜ್ ಇದ್ದರೆ ಒಳ್ಳೆಯದು ಅಂತ. ಸೇಮ್ ಏಜ್ ಲಿಮಿಟ್ 18 to 27. ಇದು 2ನೇ ಪೋಸ್ಟ್ ಆಯಿತು. 2 ಪೋಸ್ಟ್ ಖಾಲಿ ಇರುತ್ತೆ, ಅನ್ರಿಸರ್ವ್ಡ್ಗೆ ಆಯಿತು. ನೆಕ್ಸ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಕ್ಲೀನರ್ ಅಂತ. ಇದು ಗ್ರೂಪ್ ಸಿ ನಾನ್ ಗೆಜೆಟೆಡು. ಇದಕ್ಕೆ ಲೆವೆಲ್ 1 ಪೇ ಮೆಟ್ರಿಕ್ಸ್ ಇದೆ. ಇಲ್ಲಿ ಲೆವೆಲ್ 2 ಇತ್ತು, ಇದು ಲೆವೆಲ್ 1 ಅಂದರೆ 18,000ದಿಂದ 56,000 ಗಂಟೆ ಅಂದರೆ 18,000 ಬೇಸಿಕ್ ಪೇ ಆಗಿರುತ್ತೆ. ಈ 18,000ಕ್ಕೆ DA, HRA, ಟ್ರಾವೆಲಿಂಗ್ ಅಲಯನ್ಸು ಈ ಥರ ಸುಮಾರು ಅಲೋಯೆನ್ಸ್ ಸೇರಿ ನಿಮಗೆ 25,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗುತ್ತೆ. ಸೊ ಈ ಲೆವೆಲ್ 1 ಅನ್ನೋದಕ್ಕೆ 25,000 ಸ್ಟಾರ್ಟಿಂಗ್ ಸ್ಯಾಲ್ರಿ, ಈ ಲೆವೆಲ್ 2 ಅನ್ನೋದಕ್ಕೆ 35,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಆಗಿರುತ್ತೆ. ಇದು 2 ಪೋಸ್ಟ್ ಖಾಲಿ ಇದೆ. ಒಂದು ಪೋಸ್ಟು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗೆ, ಇನ್ನೊಂದು ಪೋಸ್ಟು SC ಕ್ಯಾಂಡಿಡೇಟ್ಸ್ಗೆ. ಸೊ ಈ ಕ್ಯಾಟಗರಿ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಟ್ರಿಕ್ಯುಲೇಷನ್ ಅಂದರೆ 10th ಆಗಿರಬೇಕು. ಮೆಕ್ಯಾನಿಕಲ್ ವರ್ಕ್ಶಾಪಲ್ಲಿ 2 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಓಕೆ, ನೆಕ್ಸ್ಟು ಬಿಟ್ವೀನ್ ಏಜ್ 18ರಿಂದ 27 ವರ್ಷ, ಇದಕ್ಕೂ ಸೇಮ್. ಮತ್ತು ಈ ನೋಟಿಫಿಕೇಷನ್ ಕಂಪ್ಲೀಟ್ ಬಗ್ಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ಎಕ್ಸ್ಟ್ರಾ ಈ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಹಾಕಿರ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನೊಮ್ಮೆ ಕ್ಲೀನಾಗಿ ಸಾವಧಾನದಿಂದ ಓದ್ಕೋಬೋದು. ಸೊ ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮಾಲಿ ಅಂತ. ಸೊ ಇದು ಲೆವೆಲ್ 1 ಸೇಮ್ 18,000 ಬೇಸಿಕ್ ಪೇ.
ಎಲ್ಲ ಸೇರಿ 30,000 ಸಿಗುತ್ತೆ. ಇದು ಗ್ರೂಪ್ ಸಿ ನಾನ್ ಗ್ಯಾಜೆಟೆಡು. ಇದು ಒಂದು ಪೋಸ್ಟ್ ಕಲ್ಲಿದೆ, ಒಂದು ಪೋಸ್ಟು SC ಕ್ಯಾಂಡಿಡೇಟ್ಗೆ ರಿಸರ್ವ್ ಇರುತ್ತೆ. ಮ್ಯಾಟ್ರಿಕ್ಯುಲೇಷನ್ 10th ಆಗಿರಬೇಕು ಮತ್ತು 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಯಾವುದರಲ್ಲಿ ಅಂದರೆ ಮಾಲಿ ಇನ್ ಎನಿ ನರ್ಸರಿಲಿ ಮಾಲಿಯಾಗಿ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು 18ರಿಂದ 27 ವರ್ಷ ಏಜ್ ಲಿಮಿಟು. ನೆಕ್ಸ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಪಿಯೋನ್ ಅಂತ, ಇದು ಲೆವೆಲ್ ಪೇ ಇರುತ್ತೆ, ಲೆವೆಲ್ 1 ಪೇ ಮ್ಯಾಟ್ರಿಕ್ಸ್ ಇರುತ್ತೆ. ಇದು 2 ಪೋಸ್ಟ್ ಖಾಲಿ ಇದೆ. ಒಂದು EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಒಂದು ಪೋಸ್ಟ್ ಇರುತ್ತೆ, ಇನ್ನೊಂದು ಪೋಸ್ಟು ಶೆಡ್ಯೂಲ್ ಕ್ಯಾಶ್ ಅಂದರೆ SC ಸ್ಟೂಡೆಂಟ್ಸ್ಗೆ ಇರುತ್ತೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಟ್ರಿಕ್ಯುಲೇಷನ್ ಆಗಿರಬೇಕು ಮತ್ತು 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಎಲ್ಲಿ ಆಫೀಸ್ ಅಟೆಂಡೆಂಟ್ ಆಗಿ 2 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಇದಕ್ಕೆ ಏಜ್ ಲಿಮಿಟು 18 ವರ್ಷದಿಂದ 27 ವರ್ಷ. ಇದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಪಿಯೋನ್ ಆಯಿತು. ನೆಕ್ಸ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಸ್ವೀಪರ್ ಅಂತ ಒಂದಿದೆ. ಇದು ಗ್ರೂಪ್ ಸಿ ನಾನ್ ಗೆಜೆಟೆಡು, ಸೇಮ್ ಲೆವೆಲ್ 1 ಪೇ ಮ್ಯಾಟ್ರಿಕ್ಸು ಅಂದರೆ 18,000, ಕೈಗೆ ನಿಮಗೆ 25,000 ಸಿಗುತ್ತೆ. 2 ಪೋಸ್ಟ್ ಖಾಲಿ ಇದೆ, ಒಂದು ಅನ್ರಿಸರ್ವ್ ಸ್ಟೂಡೆಂಟ್ಸ್ಗೆ, ಒಂದು OBC ಸ್ಟೂಡೆಂಟ್ಸ್ಗೆ. ಇದು 10th ಆಗಿರಬೇಕು ಮತ್ತು 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಎಲ್ಲಿ ಅಂದರೆ ಕ್ಲೀನ್ಶಿಪ್ ಯಾವುದಾದ್ರು ರೆಕಗ್ನೈಸ್ಡ್ ಫರ್ಮಲ್ಲಿ ಕ್ಲೀನರ್ ಆಗಿ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಿಟ್ವೀನ್ 18 to 27 ಏಜ್, 18 ವರ್ಷದಿಂದ 27 ವರ್ಷ ಏಜ್ ಲಿಮಿಟ್ ಇರುತ್ತೆ. ನೆಕ್ಸ್ಟ್ ನೋಟ್ ದ ವೇಕೆನ್ಸೀಸ್ ಶೋನ್ ಅಬೌವ್ ಟೆಂಟಿಟಿವ್. ಸೊ ಮೇಲ್ಗಡೆ ತಿಳಿಸಿರುವಂತಹ ವೇಕೆನ್ಸೀಸು ಟೆಂಟಿಟಿವ್ ಆಗಿದೆಯಂತೆ. ಅಪ್ಲಿಕೆಂಟ್ಸ್ ಇಫ್ ಸೆಲೆಕ್ಟೆಡ್ ಆರ್ ಲಿಯಬಲ್ ಟು ಸರ್ವ್ ಎನಿವರ್ ಇನ್ ಇಂಡಿಯಾ. ಈ ಜಾಬ್ಗೆ ಯಾರು ಸೆಲೆಕ್ಟ್ ಆಗಿರ್ತಿದೆ ಅವರು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬೇಕಾಗುತ್ತಂತೆ. ಈವನ್ ಇಫ್ ದರ್ ಇಸ್, ಸೊ ಇಲ್ಲಿ SC ST ಸ್ಟೂಡೆಂಟ್ಸ್ಗೆ ವೇಕೆನ್ಸಿ ಇಲ್ಲ, ಬರೀ ಅನ್ರಿಸರ್ವ್ಡ್ ಅಂತ ವೇಕೆನ್ಸಿ ಇರುತ್ತಲ್ಲ, ಅಲ್ಲಿಗೆ ಬೇಕಾದ್ರೆ ನೀವು SC ST ಸ್ಟೂಡೆಂಟ್ಸು, OBC EWS ಇವರೆಲ್ಲ ಅಪ್ಲೈ ಮಾಡ್ಬೋದಂತೆ. ಅಪ್ಲೈ ಮಾಡಿದ್ರೆ ಅವರು ಈ SC ST ಕೋಟಾದಲ್ಲಿ ಫೈಟ್ ಮಾಡ್ತಾರಲ್ಲ ಎಕ್ಸಾಮ್ಗೆ, ಅನ್ರಿಸರ್ವ್ಡ್ ಕೋಟಾದಲ್ಲಿ ಫೈಟ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ. ಎಲ್ಲಿ ತನಕ ಅಂದರೆ SC ST ಸ್ಟೂಡೆಂಟ್ಸ್ಗೆ 5 years ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನು, OBCಗೆ +3 years ಆಗುತ್ತೆ. ಅಂದರೆ 27 ಇರ್ತಾರೆ, 27 + 3 ಅಲ್ಲಿ ಗಂಟೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತು ಇದಕ್ಕೆ ಕ್ಲೋಸಿಂಗ್ ಡೇಟು, ಅಪ್ಲೈ ಮಾಡೋಕ್ಕೆ ಕ್ಲೋಸಿಂಗ್ ಡೇಟ್ ಯಾವತ್ತು ಅಂದರೆ 14 August 2023. ಸೊ ನೆಕ್ಸ್ಟ್ ನೇಚರ್ ಆಫ್ ಡ್ಯೂಟೀಸ್. ಸೊ ಜಾಬ್ ಪ್ರೊಫೈಲ್ ಏನೇನಿರುತ್ತೆ ಅಂತ, ಸಿವಿಲಿಯನ್ ಆದರೆ ಡ್ರೈವಿಂಗ್ ಆಫ್ ಕಾರು, ಬಸ್ಸು, ಟ್ರಕ್ಕು ಇದನ್ನು ಡ್ರೈವ್ ಮಾಡಬೇಕಾಗುತ್ತೆ. ಮತ್ತು ಸ್ವಲ್ಪ ರಿಪೇರಿ ಮಾಡಿದ್ರೆ ಮೈನರ್ ಡಿಫೆಕ್ಟ್ಸ್ ಏನಿದೆ ಅದನ್ನು ರಿಮೂವ್ ಮಾಡುವಂತಹ ನಾಲೆಡ್ಜ್ ಇರಬೇಕಾಗುತ್ತೆ. ಆ ನಾಲೆಡ್ಜ್ ಸಂಬಂಧಪಟ್ಟಂತಹ ಜಾಬ್ ಇದು ಸಿವಿಲಿಯನ್. ನೆಕ್ಸ್ಟ್ MT ಫಿಟ್ಟರ್, ಮಲ್ಟಿ ಟಾಸ್ಕಿಂಗ್ ಫಿಟ್ಟರ್ ಇದೆಯಲ್ಲ, MT ಫಿಟ್ಟರ್ ಇದಕ್ಕೇನು ಜಾಬ್ ಪ್ರೊಫೈಲ್ ಅಂದರೆ, ಸೊ ಪೆಟ್ರೋಲು ಡೀಸೆಲ್ ಇಂಜಿನ್ ಬಗ್ಗೆ ನಾಲೆಡ್ಜ್ ಇರಬೇಕಂತೆ. ಏನಾದ್ರು ಮೈನರ್ ಡಿಫೆಕ್ಟ್ಸ್ ಆದರೆ ಅದನ್ನು ಕಂಡುಹಿಡಿದು ಅದನ್ನು ರೆಡಿ ಮಾಡೋ ನಾಲೆಡ್ಜ್ ಇರಬೇಕು. ಆ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ಜಾಬ್ ಇದು. MTS ಸ್ವೀಪರ್ ಇದೆಯಲ್ಲ, ಇವರು ರೂಮ್ಸ್ನ ಕ್ಲೀನ್ ಮಾಡಬೇಕು, ಫರ್ನಿಚರು, ಬಿಲ್ಡಿಂಗು, ಫಿಕ್ಸ್ಚರ್ಸು ಈ ರೀತಿ ಇದನ್ನು ಕ್ಲೀನಾಗಿ ಇಟ್ಕೋಬೇಕು. ಇದು MTS ಸ್ವೀಪರ್. ನೆಕ್ಸ್ಟ್ MTS ಕ್ಲೀನರ್ ಇದೆಯಲ್ಲ, ಇದು ಮೋಟಾರ್ ವೆಹಿಕಲ್ಸು, ಇದನ್ನು ಕ್ಲೀನ್ಲಿನೆಸ್ ಆಗಿ ಇಟ್ಕೋಬೇಕು. MTS ಮಾಲಿ ಇದೆಯಲ್ಲ, ಮಾಲಿ ಅಂದರೆ ಗಾರ್ಡನಿಂಗು, ಪ್ಲ್ಯಾಂಟ್ಸು, ಟ್ರೀಸು ಮತ್ತು ಗಾರ್ಡನ್ನು, ಫೀಲ್ಡು, ಆಫೀಸ್ ಪ್ರೆಮಿಸಸ್ ಇದನ್ನೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಅವರು ಜಾಬ್ ಪ್ರೊಫೈಲ್ ಇದು. MTS PN ಅಂದರೆ ರೆಕಾರ್ಡ್ಸ್ನ ಕ್ಲೀನಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳೋವಂಥದ್ದು, ಮತ್ತು ಫೋಟೋ ಕಾಪಿ, ಫ್ಯಾಕ್ಸ್ ಸೆಂಡ್ ಮಾಡೋದು, ಫೈಲ್ಸ್ ಕ್ಯಾರಿ ಮಾಡೋದು, ಮೇಲ್ ಮಾಡೋದು, ಈ ರೀತಿ ಸುಮಾರು ಜಾಬ್ ನೇಚರ್ ಇದೆ. ಇದು MTS PN. ಇಷ್ಟು ಈ ಜಾಬ್ದು ನೇಚರ್. ನೆಕ್ಸ್ಟ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ಇದು ಆನ್ಲೈನ್ ಅಪ್ಲೈ ಮಾಡುವಾಗಿಲ್ಲ, ಆಫ್ಲೈನ್ ಅಪ್ಲೈ ಇರುತ್ತೆ. ಆಫ್ಲೈನ್ ಅಂದರೆ ಈ ನೋಟಿಫಿಕೇಷನ್ನಲ್ಲೇ Annexure 1 ತೋರಿಸ್ಬಿಡ್ತೀನಿ. ಸ್ವಲ್ಪ ಸ್ಕ್ರಾಲ್ ಮಾಡ್ಕೊತ ಹೋದರೆ ಇಲ್ಲಿ ಕೊಟ್ಟಿದ್ರಲ್ಲ Annexure 1, ಇದು ಅಪ್ಲೈ ಫಾರ್ಮು. ಈ ಫಾರ್ಮ್ನ ನೀವು ಪ್ರಿಂಟೌಟ್ ತೆಗೆಸ್ಕೋಬೇಕು. ಪ್ರಿಂಟೌಟ್ ತೆಗೆಸ್ಕೊಂಡು ಮೊದಲು ಈ ಫಾರ್ಮ್ನ ಫಿಲ್ ಮಾಡಬೇಕು. 3 ಪೇಜ್ ಐತೆ. ಈ 3 ಪೇಜ್ ಇರುವಂತಹ ಫಾರ್ಮ್ನ ಫಿಲ್ ಮಾಡಬೇಕು. ಫಿಲ್ ಮಾಡಾದಮೇಲೆ ಓಕೆ, ಸೊ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು, ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಯಾವ ಲ್ಯಾಂಗ್ವೇಜಲ್ಲಿ ಫಿಲ್ ಮಾಡಬೇಕು ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಫಿಲ್ ಮಾಡಬೇಕು ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ಫಿಲ್ ಮಾಡಬೇಕು. ಇವೆರಡು ಲ್ಯಾಂಗ್ವೇಜಲ್ಲಿ ಯಾವುದರಲ್ಲೂ ಒಂದು ಲ್ಯಾಂಗ್ವೇಜಲ್ಲಿ ಇದನ್ನು ಕ್ಲೀನಾಗಿ ಫಿಲ್ ಮಾಡಬೇಕು. ಫಿಲ್ ಮಾಡಾದಮೇಲೆ ಇಲ್ಲಿ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ನ ಅಲ್ಲಿಗೆ
ಅಟೆಸ್ಟ್ ಮಾಡಿ, ಅಂದರೆ ಆ ಡಾಕ್ಯುಮೆಂಟ್ಸ್ನ ಪಿನ್ ಮಾಡಿ ಅದನ್ನು ನಾವು ಪೋಸ್ಟ್ ಮಾಡಬೇಕು. ಸೊ ಮೊದಲು ಅಪ್ಲಿಕೇಶನ್ ಫಾರ್ಮು ಇಂಗ್ಲೀಷಲ್ಲಿ ಫಿಲ್ ಮಾಡಿರ್ತೀರಿ. ಅದಾದಮೇಲೆ ಒಂದು ಫೋಟೋ ಐ ಡಿ ಪ್ರೂಫ್, ಅಂದರೆ ಆಧಾರ್ ಕಾರ್ಡು, ವೋಟರ್ ಐ ಡಿ ಥರ ಯಾವುದೋ ಒಂದು ಐ ಡಿ ಪ್ರೂಫ್ನ ಜೆರಾಕ್ಸ್ ಹಾಕಬೇಕು. ಮ್ಯಾಟ್ರಿಕುಲೇಷನ್ 10th ಮಾರ್ಕ್ಸ್ ಕಾರ್ಡ್ ಹಾಕಬೇಕು. ಡಿಪ್ಲೊಮೊ ನಾಲೆಡ್ಜ್ ಕೇಳಿದಾರಲ್ಲ ಸರ್ಟಿಫಿಕೇಟ್, ಡಿಪ್ಲೊಮಾ ಸರ್ಟಿಫಿಕೇಟ್ ಆದರೆ ಅದನ್ನು ಅಟ್ಯಾಚ್ ಮಾಡಬೇಕು. ನಿಮ್ಮದು ಕ್ಯಾಟಗರಿ ಸರ್ಟಿಫಿಕೇಟ್ ಇದ್ದರೆ SC ST ಕ್ಯಾಟಗರಿ ಸರ್ಟಿಫಿಕೇಟ್ ಹಾಕಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದಕ್ಕೆ ಸರ್ಟಿಫಿಕೇಟ್ ಇದ್ದರೆ ಆ ಸರ್ಟಿಫಿಕೇಟ್ ಹಾಕಬೇಕು. NOC ನೀವು ಮೊದಲೇ ಯಾವುದಾದ್ರು ಗೌರ್ಮೆಂಟ್ ಜಾಬ್ ಇದ್ದು ಈಗ ಇದಕ್ಕೆ ಅಪ್ಲೈ ಮಾಡ್ತಿದ್ರೆ ಅವ್ರ ಕಡೆಯಿಂದ NOC ಸರ್ಟಿಫಿಕೇಟ್ ತೊಗೊಂಡು ಅದನ್ನು ಅಟ್ಯಾಚ್ ಮಾಡಬೇಕು. ಮತ್ತು 2 ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ ಹಾಕಬೇಕು. ಇದನ್ನೆಲ್ಲ ಹಾಕಿ ಒಂದು ಸಪ್ರೇಟ್ ಎನ್ವಿಲಾಪ್ ತೊಗೊಂಡು ಅದಕ್ಕೆ 50 ರೂಪಾಯಿಂದ ಒಂದು ಪೋಸ್ಟಲ್ ಸ್ಟ್ಯಾಂಪ್ನ ಪೇಸ್ಟ್ ಮಾಡಿ ಅದನ್ನು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರಲ್ಲ ಈ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕು. ಎಷ್ಟನೇ ತಾರೀಕು ಅಂದರೆ 14 ಆಗಸ್ಟ್ 2023 ಈ ದಿನಾಂಕದ ಒಳಗಡೆ ಈ ಅಡ್ರೆಸ್ಗೆ ನಾವು ಪೋಸ್ಟ್ ಮಾಡಬೇಕು. ಪೋಸ್ಟ್ ಮುಖಾಂತರ ಆಫ್ಲೈನಲ್ಲಿ ನಾವು ಸೆಂಡ್ ಮಾಡ್ತೀವಿ. ಸೆಂಡ್ ಮಾಡಿರೋದನ್ನ ರಿಸೀವ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದ್ದರೆ ಕೋಸ್ಟ್ ಗಾರ್ಡ್ ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲಿ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತಾರಂತೆ. ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ನಾವೆಲ್ಲ ಅಪ್ಲಿಕೇಶನ್ ಹಾಕಿರ್ತೀವಲ್ಲ, ಆ ಅಪ್ಲಿಕೇಶನ್ನು ಪೋಸ್ಟ್ ಮುಖಾಂತರ ಸೆಂಡ್ ಮಾಡಿರ್ತೀವಿ. ಅದನ್ನೆಲ್ಲ ವೆರಿಫೈ ಮಾಡಿ ಅವರು ವೆಬ್ಸೈಟ್ ಕೋಸ್ಟ್ ಗಾರ್ಡ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡ್ತಾರೆ. ಈ ಅಡ್ಮಿಟ್ ಕಾರ್ಡ್ನ ತೊಗೊಂಡು ನಾವು ರಿಟರ್ನ್ ಎಕ್ಸಾಮಿನೇಷನ್ಗೆ ಹೋಗಬೇಕು. ಸೊ ಡೇಟ್ ಆಫ್ ದಿ ಎಕ್ಸಾಮಿನೇಷನ್, ಎಕ್ಸಾಕ್ಟ್ ಡೇಟು, ಟೈಮು, ವೆನ್ಯೂ ಇವೆಲ್ಲ ಅಡ್ಮಿಟ್ ಕಾರ್ಡಲ್ಲೇ ಇರುತ್ತೆ. ಎಲ್ಲಿರುತ್ತೆ? ಇಂಡಿಯನ್ ಕೋಸ್ಟ್ ಗಾರ್ಡ್ ವೆಬ್ಸೈಟಲ್ಲೇ ಇರುತ್ತೆ. ಸೊ ನೆಕ್ಸ್ಟು ಬಯೋಮೆಟ್ರಿಕ್ ಕ್ಯಾಪ್ಚರ್, ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರಂತೆ ಎಕ್ಸಾಮ್ ಟೈಮಲ್ಲಿ. ಸೊ ನೆಕ್ಸ್ಟು ರಿಟರ್ನ್ ಎಕ್ಸಾಮಿನೇಷನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಅಡ್ಮಿಟ್ ಕಾರ್ಡ್ ಬಿಟ್ಟಾದಮೇಲೆ ರಿಟರ್ನ್ ಎಕ್ಸಾಮಿನೇಷನ್ ಪೆನ್ನು ಪೇಪರ್ ಬೇಸ್ಡಲ್ಲಿ ಇರುತ್ತೆ. ದ ಕ್ವಶನ್ ಪೇಪರ್ 80 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. 1 mark ಫಾರ್ ಈಚ್ ಕರೆಕ್ಟ್ ಆನ್ಸರ್ ಆ್ಯಂಡ್ ದೆರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್. ಓಕೆ, 80 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. 1ಕ್ಕೆ 1 ಮಾರ್ಕ್ಸು, ಯಾವುದಕ್ಕೂ ನೋ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನೀವು ಎಲ್ಲನೂ ಅಟೆಂಪ್ಟ್ ಮಾಡ್ಬೋದು. ನೆಕ್ಸ್ಟು ಸಿಲೆಬಸ್ ಯಾವುದು ಅಂದರೆ ಮ್ಯಾಥಮೆಟಿಕ್ಸು 20 ಕ್ವಶನ್ಸ್ ಇದ್ದರೆ 20 ಮಾರ್ಕ್ಸು, ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸು. ಇಂಗ್ಲೀಷು 20 ಕ್ವಶನ್ಗೆ 20 ಮಾರ್ಕ್ಸು. ಮತ್ತು ಜನರಲ್ ಅವೇರ್ನೆಸ್ ಇರುತ್ತೆ, ಇದು 20 ಕ್ವಶನ್ಸ್ ಇರುತ್ತೆ, ಇದು 20 ಮಾರ್ಕ್ಸು. ಮೆಂಟಲ್ ಎಬಿಲಿಟಿ ಅಥವಾ ರೀಸನಿಂಗು ಇದು 20 ಕ್ವಶನ್ಸ್ ಇದ್ದರೆ ಇದಕ್ಕೆ 20 ಮಾರ್ಕ್ಸು. ಟೋಟಲ್ 80 ಕ್ವಶನ್ಸ್ ಇರುತ್ತೆ, 80 ಮಾರ್ಕ್ಸು. ನೆಗೆಟಿವ್ ಮಾರ್ಕಿಂಗ್ ಇದರಲ್ಲಿಲ್ಲ. ಡ್ಯೂರೇಷನ್ 1 hour ಇರುತ್ತೆ. ಸೊ ಪಾಸಿಂಗ್ ಮಾರ್ಕ್ಸು SC ST ಸ್ಟೂಡೆಂಟ್ಸ್ಗೆ ಮಿನಿಮಮ್ 36 ತೆಗಿಲೇಬೇಕು ಪಾಸಿಂಗ್ ಮಾರ್ಕ್ಸು. UR OBC EWS ಇದು ಮಿನಿಮಮ್ 40 ಮಾರ್ಕ್ಸ್ ತೆಗಿಲೇಬೇಕು. ಓಕೆ, ಇಷ್ಟ ಆಯಿತಾ? ಇಷ್ಟ ಆದಮೇಲೆ ಸಿಲೆಬಸ್ ಯಾವುದು? ಮ್ಯಾಥಮೆಟಿಕ್ಸ್ ಸಿಲೆಬಸ್ ಇದೆ ನೋಡಿ. ಇದನ್ನು ನೋಟಿಫಿಕೇಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಸಿಲೆಬಸ್ನ ತಿಳ್ಕೊಂಡು ಅದಕ್ಕೆ ಪ್ರಕಾರ ನೀವು ತಯಾರಾಗ್ಬೋದು ಎಕ್ಸಾಮಿನೇಷನ್ಗೆ. ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಮ್ಯಾಥಮೆಟಿಕ್ಸು, ಇಂಗ್ಲೀಷು, ಜನರಲ್ ಅವೇರ್ನೆಸ್ಸು, ರೀಸನಿಂಗ್ ಸಿಲೆಬಸ್. ನೆಕ್ಸ್ಟ್ ಇನ್ನೇನು ಇಂಪಾರ್ಟೆಂಟ್ ಇದ್ದರೆ ಇಷ್ಟು ಇಂಪಾರ್ಟೆಂಟ್ ವಿಷಯ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇದನ್ನು ಸೇಮ್ ನೋಟಿಫಿಕೇಷನಲ್ಲಿರುತ್ತೆ, ನೋಟಿಫಿಕೇಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳಿದ್ದೀನಿ. ಆ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಸೈಬರ್ ಸೆಂಟರ್ ಅಥವಾ ಕಂಪ್ಯೂಟರ್ ಸೆಂಟರ್ಗೆ ಇದನ್ನು ಸೆಂಡ್ ಮಾಡಿದ್ರೆ ಈ 3 ಪೇಜನ್ನು ಮಾತ್ರ ಪ್ರಿಂಟ್ಔಟ್ ತಗೊಳ್ಳಿ ಅಂದರೆ 3 ಪೇಜನ್ನು ಪ್ರಿಂಟ್ಔಟ್ ತೊಗೊಳ್ತಾರೆ. ಇದನ್ನು ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ಫಿಲ್ ಮಾಡಿ ಕ್ಲೀನಾಗಿ ಫಿಲ್ ಮಾಡಿಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ಸ್ ಹೇಳಿದ್ರೆ ಡಾಕ್ಯುಮೆಂಟ್ಸ್ನೆಲ್ಲ ಇಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟು ಪೋಸ್ಟ್ ಮಾಡಬೇಕು. ಅಂತ ಎನ್ವಿಲಾಪ್ ಹಾಕ್ಬಿಟ್ಟು ಅಲ್ಲಿ ಅಡ್ರೆಸ್ ಹಾಕ್ಬಿಟ್ಟು 50 ರೂಪಾಯಿದೊಂದು 50 ರೂಪಾಯಿಂದೊಂದು ಸ್ಟ್ಯಾಂಪ್ ತೊಗೊಂಡು ಅದನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ನೀವು ಅಪ್ಲಿಕೇಶನ್ನ ಸೆಂಡ್ ಮಾಡ್ಬೋದು. ಅದನ್ನು ಅವರು ಕರೆಕ್ಷನ್ ಮಾಡಿಬಿಟ್ಟು ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಬಿಟ್ಟು ನಿಮಗೆ ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡನ್ನ ರಿಲೀಸ್ ಮಾಡ್ತಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಈ ನೋಟಿಫಿಕೇಷನಲ್ಲಿದೆ. ಸೊ ಈ ನೋಟಿಫಿಕೇಷನಲ್ಲಿರುವಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಶ್ರೀ ಕೃಷ್ಣಾರ್ಜುನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ಗಂಟೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.